ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರಿದ ರೈತರ ಹೋರಾಟ. ಕೇಂದ್ರ ಸರ್ಕಾರದ ಜೊತೆ ವಿಫಲವಾದಂತಹ ರೈತರ ಮಾತುಕತೆ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಸಂಘಟನೆಗಳ ನಿರ್ಧಾರ ಮಾಡಿದ್ದಾವೆ. ದೆಹಲಿಯತ್ತ ಪಂಜಾಬ್ ಹರಿಯಾಣ ರೈತರ ಮೆರವಣಿಗೆ ಸಾಗ್ತಾ ಇದೆ. ಪಂಜಾಬ್ ಹರಿಯಾಣ ದೆಹಲಿ ಗಡಿಯಲ್ಲಿ ಬಿಗಿ ಭದ್ರತೆ ಇದೆ. ಸುಮಾರು 7 ದಿನ ಕಳೀತಾ ಬಂತು. ಈಗಲೂ ಕೂಡ ರೈತರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ, ವಾಪಸ್ ತಮ್ಮ ರಾಜ್ಯಗಳಿಗೆ ತೆರಳ್ತಾ ಇಲ್ಲ. ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅವರು ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ಜಂತರ್ ಮಂತರ್ನಲ್ಲಿ ನಮಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ. ಸಾಕಷ್ಟು ಹಂತದಲ್ಲಿ ಸಂಧಾನ ಸಭೆಯಾದರೂ ಕೂಡ ಅವೆಲ್ಲವೂ ವಿಫಲಗೊಂಡಿದ್ದಾವೆ. ಸೊ ಇವಾಗಿನ ಕರೆಂಟ್ ಸಿಚುವೇಶನ್ ಹೇಗಿದೆ, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ರೈತರ ಹೋರಾಟ ನಿಲ್ಲೋ ಲಕ್ಷಣ ಕಂಡು ಬರ್ತಾ ಇಲ್ಲ, ಇನ್ನಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಈಗಾಗಲೇ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತಷ್ಟು ದೆಹಲಿಯತ್ತ ನುಗ್ಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪಂಜಾಬ್ ಮತ್ತೆ ಹರಿಯಾಣದ ಗಡಿ ಭಾಗದಲ್ಲಿ ಪೊಲೀಸರು ಈಗಾಗಲೇ ಸರ್ಪಗಾವಲನ್ನ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ದೆಹಲಿಯತ್ತ ರೈತರು ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ವಿಶೇಷವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಸಹಿತ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮೂಲವಾದಂತಹ ಕಾರಣ 4ನೇ ಸುತ್ತಿನ ಕೇಂದ್ರ ಸರ್ಕಾರ ಮತ್ತು ರೈತರ ನಡುವೆ ನಡೆದಿರತಕ್ಕಂತಹ ಮಾತುಕತೆಯ ಸಂಧಾನದ ವಿಚಾರವಾಗಿ ವಿಫಲ ಆಗಿರುವಂತಹ ಕಾರಣಕ್ಕಾಗಿ ರೈತರು ತಮ್ಮ ಪ್ರತಿಭಟನೆಯನ್ನ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಏರಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಅದರ ಜೊತೆಗೆ ವಿಶೇಷ ಏನಂತಂದ್ರೆ ರೈತರು ಈ ಬಾರಿ ಏನಂದ್ರೆ JCBಗಳನ್ನ ಮತ್ತೆ ಏನಂದ್ರೆ ಬುಲ್ಡೋಸರ್ ಗಳನ್ನ ಸಹಿತ ತೆಗೆದುಕೊಂಡು ಬಂದಿದ್ದಾರೆ. ಕಾರಣ ಏನು ಅಂತಂದ್ರೆ ರಸ್ತೆಗೆ ಹಾಕಲಾಗಿರ್ತಕ್ಕಂತಹ ತಡೆಗೋಡೆಗಳನ್ನ ಒಡೆದು ಹಾಕ್ಬಿಟ್ಟು ನೇರವಾಗಿ ಎಂಟ್ರಿನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಹರಿಯಾಣ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿದೆ, ಒಂದು ಪತ್ರವನ್ನು ಸಹಿತ ಬರೆದಿದೆ. ಯಾವುದೇ ಕಾರಣಕ್ಕೂ ಸಹಿತ ರೈತರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಬಾರದು, ಆ ರೀತಿಯಾಗಿ ಅವರಿಗೆ ತಡೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರವಾಗಿ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಹೋರಾಟಗಳನ್ನು ನೋಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತಷ್ಟು ರೈತರು ಮತ್ತೆ ಪೊಲೀಸರ ನಡುವಿನ ತಿಕ್ಕಾಟ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಏರಿಕೆ ಆಗುತ್ತೆ. ಮತ್ತೆ ಅದರ ಜೊತೆಗೆ ಇವತ್ತು ಸಹಿತ ಅಶ್ರವಾಯು ಸಿಡಿಸುವಂತಹ ಸಾಧ್ಯತೆಗಳಿದಾವೆ. ಒಟ್ಟು 14,000ಕ್ಕೂ ಹೆಚ್ಚು ಜನ ರೈತರು ಈಗಾಗಲೇ ಏನಂದ್ರೆ ಶಂಭು ಗಡಿ ಭಾಗ ಅಂದ್ರೆ ಪಂಜಾಬ್ ಮತ್ತೆ ಹರಿಯಾಣದ ಮಧ್ಯಭಾಗದಲ್ಲಿರುವಂತಹ ಗಡಿಯನ್ನು ಹಂಚಿಕೊಳ್ತಾರಲ್ಲ, ಆ ಭಾಗವನ್ನ ಶಂಭು ಗಡಿ ಭಾಗ ಅಂತ ಕರೀತಾರೆ. ಅಲ್ಲಿಂದ ದೆಹಲಿಗೆ 240 ಕಿಲೋಮೀಟರ್ ದೂರ ಇರುವಂತದ್ದು ಶಂಭು ಗಡಿ ಭಾಗದಲ್ಲೇ ರೈತರನ್ನ ತಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಿದ್ದಾವೆ. ಮತ್ತೆ ಹೆಚ್ಚಿನ ಪೊಲೀಸ್ ಪಡೆ ಮತ್ತೆ ಕೇಂದ್ರ ಮೀಸಲು ಪಡೆಯನ್ನ ಸಹಿತ ನಿಯೋಜನೆ ಮಾಡುವಂತಹ ಕೆಲಸಗಳು ಆಗ್ತಾ ಇದ್ದಾವೆ. ಹಾಗಾಗಿ ದೆಹಲಿಯ ಗಡಿ ಭಾಗದಲ್ಲೂ ಸಹಿತ ಗಾಜಿಯಾಬಾದ್ ಆಗಿರ್ಬೋದು ಅಥವಾ ಸಿಂಗು ಗಡಿ ಭಾಗ ಆಗಿರ್ಬೋದು ಅಥವಾ ಟಿಕ್ರಿ ಗಡಿ ಭಾಗ ಆಗಿರ್ಬೋದು ಎಲ್ಲಾ ಕಡೆನೂ ಸಹಿತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಮತ್ತೆ ಹರಿಯಾಣದ 7 ರಿಂದ 15 ಜಿಲ್ಲೆಗಳಲ್ಲಿ 7 ಜಿಲ್ಲೆಗಳಲ್ಲಿ ಈಗಾಗಲೇ ಇಂಟರ್ನೆಟ್ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಮಿಕ್ಕಿರತಕ್ಕಂತಹ 8 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಅಂದ್ರೆ ಟೋಟಲ್ 15 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಅನ್ನು ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಸಹಿತ ರೈತರು ದೆಹಲಿಯತ್ತ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಕ್ಕಂತಹ ರೈತರನ್ನ ಸಹಿತ ಇವತ್ತು ದೆಹಲಿಯ ಪೊಲೀಸರು ಮತ್ತೆ ಹರಿಯಾಣದ ಪೊಲೀಸರು ತಮ್ಮ ಸುಪರ್ದಿಗೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ನೋಡ್ತಾ ಹೋದ್ರೆ ಈ ಒಂದು ರೈತರ ಹೋರಾಟದ ಏನಂದ್ರೆ ಜೋರಾದಂತಹ ಒಂದು ಹೋರಾಟದ ನೀತಿ ಮತ್ತೆ ರೀತಿಗಳನ್ನ ನೋಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಹೋರಾಟದ ತೀವ್ರತೆ ಮತ್ತಷ್ಟು ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳು ಕಾಣಿಸಿಕ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.